ಸೊ ಈ ETL ಅಪ್ರೋಚ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಟ್ರಾನ್ಸ್ಫಾರ್ಮ್ ಲೋಡ್ ಅಪ್ರೋಚ್ ಯೂಸ್ ಮಾಡಿ ನಾನು ಬಿಗ್ ಡೇಟಾನ ಹ್ಯೂಜ್ ಅಮೌಂಟ್ ಆಫ್ ಡೇಟಾನ ಸ್ಟೋರ್ ಮಾಡಿ ಇನ್ ಎ ಗಿವನ್ ಟೈಮ್ ಫ್ರೇಮ್ ಅಲ್ಲಿ ಪ್ರೋಸೆಸ್ ಮಾಡಕ್ಕಾಗಲ್ಲ. ಸೊ ಇದ್ರ ಡಿಸ್ಅಡ್ವಾಂಟೇಜಸ್ ಇರೋದ್ರಿಂದನೇ ಈ ಬಿಗ್ ಡೇಟಾ ಸ್ಟೋರ್ ಮಾಡಕ್ಕೆ ಅಂತಾನೆ ಒಂದ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಆ ಟೆಕ್ನಾಲಜಿಗೆ ಹಡೂಪ್ ಅಂತ ಕರೀತಾರೆ. ಸೊ ಹಡೂಪ್ ಅನ್ನೋ ಟೆಕ್ನಾಲಜಿ ಯೂಸ್ ಮಾಡಿ ಐ ಕ್ಯಾನ್ ಸ್ಟೋರ್, ಮ್ಯಾನೇಜ್, ಪ್ರೋಸೆಸ್ ಅಂಡ್ ಎಕ್ಸ್ಟ್ರಾಕ್ಟ್ ಮೈ ಬಿಗ್ ಡೇಟಾ. ಡೇಟಾನ ಸ್ಟೋರ್ ಮಾಡ್ಬೋದು, ಮ್ಯಾನೇಜ್ ಮಾಡ್ಬೋದು, ಏನಾದ್ರು ಇನ್ಫಾರ್ಮೇಶನ್ ಇತ್ತು ಅಂದ್ರೆ ಪ್ರೋಸೆಸ್ ಮಾಡ್ಬೋದು, ಅದರಿಂದ ಬರುವಂತ ಪ್ಯಾಟ್ರನ್ಸ್ ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು. ಸೊ ಯುವರ್ ಹಡೂಪ್ ಇಸ್ ಎ ಟೆಕ್ನಾಲಜಿ ವಿಚ್ ಇಸ್ ಮೇನ್ಲಿ ಯೂಸ್ಡ್ ಫಾರ್ ಸ್ಟೋರಿಂಗ್, ಮ್ಯಾನೇಜಿಂಗ್, ಪ್ರೋಸೆಸಿಂಗ್ ಅಂಡ್ ಎಕ್ಸ್ಟ್ರಾಕ್ಟಿಂಗ್ ಯುವರ್ ಬಿಗ್ ಡೇಟಾ. ಈ ಹಡೂಪ್ ಅನ್ನೋದು ಒಂದು ಓಪನ್ ಸೋರ್ಸ್ ಫ್ರೇಮ್ ವರ್ಕ್. ಈ ಓಪನ್ ಸೋರ್ಸ್ ಫ್ರೇಮ್ ವರ್ಕ್ ನ ಅಪಾಚೆ ಸಾಫ್ಟ್ವೇರ್ ಫೌಂಡೇಶನ್ ಅವರು ಪ್ರೊವೈಡ್ ಮಾಡ್ತಾರೆ. ವಾಟ್ ಯು ಮೀನ್ ಬೈ ಓಪನ್ ಸೋರ್ಸ್? ನೀವೇನು ಪೇ ಮಾಡ್ದೇನೆ ಡೈರೆಕ್ಟ್ ಆಗಿ ಇಂಟರ್ನೆಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದಿದ್ರೆ ಅದನ್ನ ನಾವು ಓಪನ್ ಸೋರ್ಸ್ ಅಂತ ಕರಿತೀವಿ. ಫ್ರೇಮ್ ವರ್ಕ್ ಅಂದ್ರೆ ಏನು ಅಂದ್ರೆ ಅದೊಂದು ಪ್ಲಾಟ್ಫಾರ್ಮ್. ಫ್ರೇಮ್ ವರ್ಕ್ ಅನ್ನೋದೇನು? ಇಟ್ ಇಸ್ ಎ ಪ್ಲಾಟ್ಫಾರ್ಮ್. ಆ ಪ್ಲಾಟ್ಫಾರ್ಮ್ ಒಳಗೆ ಇಟ್ ಕಂಟೈನ್ಸ್ ಇನ್ಬಿಲ್ಟ್ ಕ್ಲಾಸಸ್ ಮತ್ತೆ ಇಂಟರ್ಫೇಸಸ್ ಇರುತ್ತೆ. ಸೊ ಈ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡಿಕೊಂಡು ಐ ಕ್ಯಾನ್ ಬಿಲ್ಡ್ ಸಾಫ್ಟ್ವೇರ್ ಅಪ್ಲಿಕೇಶನ್, ಅದನ್ನ ಫ್ರೇಮ್ ವರ್ಕ್ ಅಂತ ಕರೀತಾರೆ. ಸೊ ಯುವರ್ ಹಡೂಪ್ ಏನಿದೆ, ಇಟ್ ಈಸ್ ಎ ಓಪನ್ ಸೋರ್ಸ್ ಫ್ರೇಮ್ ವರ್ಕ್ ಪ್ರೊವೈಡೆಡ್ ಬೈ ಅಪಾಚೆ ಸಾಫ್ಟ್ವೇರ್ ಫೌಂಡೇಶನ್. ನಿಮ್ ಹಡೂಪ್ ಅಲ್ಲಿ 2 ಮೇನ್ ಕಾಂಪೊನೆಂಟ್ಸ್ ಇರುತ್ತೆ. ಯುವರ್ ಹಡೂಪ್ ಹ್ಯಾಸ್ 2 ಮೇನ್ ಕಾಂಪೊನೆಂಟ್ಸ್. ಫಸ್ಟ್ ಕಾಂಪೊನೆಂಟ್ ನ HDFS ಅಥವಾ ಹಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಅಂತ ಕರೀತಾರೆ. ದಟ್ ಹಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಏನಿರುತ್ತೆ ಅದು ನಿಮ್ ಬಿಗ್ ಡೇಟಾನ ಸ್ಟೋರ್ ಮಾಡಿ ಮ್ಯಾನೇಜ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಹಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್. ನಿಮ್ದು ಮ್ಯಾಪ್ ರೆಡ್ಯೂಸ್ ಏನಿರುತ್ತೆ, ಈ ಮ್ಯಾಪ್ ರೆಡ್ಯೂಸ್ ಏನ್ ಡೇಟಾನ ಸ್ಟೋರ್ ಮಾಡಿ ಮ್ಯಾನೇಜ್ ಮಾಡಿರ್ತೀರಾ ಹಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಅಲ್ಲಿ, ಅದನ್ನ ಪ್ರೋಸೆಸ್ ಮಾಡಿ ಏನಾದ್ರು ಇನ್ಫಾರ್ಮೇಶನ್ ಇದ್ರೆ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಮ್ಯಾಪ್ ರೆಡ್ಯೂಸ್ ಯೂಸ್ ಮಾಡ್ತಾರೆ. ಸೊ ದಿಸ್ ಆರ್ ದ 2 ಮೇನ್ ಕಾಂಪೊನೆಂಟ್ಸ್ ಆಫ್ ಹಡೂಪ್. So what do you mean by big data? Huge amount of data which cannot be stored or processed by traditional systems in a given time frame. ಅದನ್ನ ಬಿಗ್ ಡೇಟಾ ಅಂತ ಕರಿತೀನಿ. ಬಟ್ ನಿಮ್ ಬಿಗ್ ಡೇಟಾನ ನಿಮ್ದು ಟ್ರೆಡಿಷನಲ್ ಸಿಸ್ಟಮ್ ಸ್ಟೋರ್ ಮತ್ತೆ ಪ್ರೋಸೆಸ್ ಮಾಡಕ್ ಆಗಲ್ಲ. ಅದಕ್ಕೆ ಇನ್ ಆರ್ಡರ್ ಟು ಸ್ಟೋರ್, ಮ್ಯಾನೇಜ್ ಅಂಡ್ ಪ್ರೋಸೆಸ್ ಅಂಡ್ ಎಕ್ಸ್ಟ್ರಾಕ್ಟ್ ಯುವರ್ ಬಿಗ್ ಡೇಟಾ ವಿ ಯೂಸ್ ಎ ಸೊಲ್ಯೂಷನ್. That particular solution is called as Hadoop. ಅದನ್ನ ಹಡೂಪ್ ಅಂತ ಕರಿತೀವಿ. ಸೊ ಈ ಹಡೂಪ್ ಅಲ್ಲಿ 2 ಕಾಂಪೊನೆಂಟ್ಸ್ ಇರುತ್ತೆ. ಫಸ್ಟ್ ಕಾಂಪೊನೆಂಟ್ ಇಸ್ ಕಾಲ್ಡ್ as HDFS which is Hadoop Distributed File System. HDFS ಅಂದ್ರೆ ಏನು? Hadoop Distributed File System. ಈ Hadoop Distributed File System ನಿಮ್ ಬಿಗ್ ಡೇಟಾನ ಸ್ಟೋರ್ ಮಾಡುತ್ತೆ. ಎಲ್ಲೋ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಸ್ಟೋರ್ ಮಾಡಿ ಅದನ್ನ ಥ್ರೂ ಔಟ್ ಇಟ್ಸ್ ಲೈಫ್ ಟೈಮ್ ಮ್ಯಾನೇಜ್ ಮಾಡಬೇಕು. ಸ್ಟೋರ್ ಮಾಡಿದ ತಕ್ಷಣ ಡೇಟಾನ ನೆಗ್ಲೆಕ್ಟ್ ಮಾಡಬಾರ್ದು. ಕರೆಕ್ಟ್ ಆಗಿ ಅದೇ ಲೊಕೇಶನ್ ಅಲ್ಲಿ ಇದೆಯಾ, ಅಥವಾ ಡೇಟಾ ಏನಾದ್ರೂ ಲೈಫ್ ಟೈಮ್ ಆ ಡೇಟಾ ಇನ್ನ ಯೂಸ್ ಇಲ್ವಾ, ಅಥವಾ ಡೇಟಾ ಅಪ್ಡೇಟೆಡ್ ಡೇಟಾ ಆಗಿದೆಯಾ, ಅದನ್ನೆಲ್ಲ ಮ್ಯಾನೇಜ್ ಮಾಡಬೇಕು. ಡೇಟಾ ಒಂದ್ ಕಡೆ ಚೇಂಜ್ ಆಯ್ತು ಅಂದ್ರೆ ಆ ಡೇಟಾ ಎಲ್ಲಾ ಕಡೆನೂ ಚೇಂಜ್ ಆಗುವಂತ ಮೇಂಟೈನ್ ಮಾಡೋದೇ ಮ್ಯಾನೇಜಿಂಗ್ ಆಫ್ ಡೇಟಾ. ಸ್ಟೋರ್ ಮಾಡೋದಲ್ದೇನೆ ನಿಮ್ಮ ಹಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಡೇಟಾನ ಮ್ಯಾನೇಜು ಮಾಡ್ತಾ ಇರುತ್ತೆ. ಸೊ ಸ್ಟೋರ್ ಮಾಡಿ ಮ್ಯಾನೇಜ್ ಮಾಡೋದಲ್ಮೇಲೆ ಡೇಟಾನ ಪ್ರೋಸೆಸ್ ಮಾಡಿ ಅದರಲ್ಲಿ ರಿಲೆವೆಂಟ್ ಇನ್ಫಾರ್ಮೇಶನ್ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ನಾವು. ಸೊ ಪ್ರೋಸೆಸ್ ಮಾಡಿ ರಿಲೆವೆಂಟ್ ಇನ್ಫಾರ್ಮೇಶನ್ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಮ್ಯಾಪ್ ರೆಡ್ಯೂಸ್ ಅನ್ನೋ ಸೆಕೆಂಡ್ ಕಾಂಪೊನೆಂಟ್ ನ ಯೂಸ್ ಮಾಡ್ತೀವಿ. ಸೊ ದಿಸ್ ಆರ್ ದ 2 ಮೇನ್ ಕಾಂಪೊನೆಂಟ್ಸ್ ಇನ್ ಯುವರ್ ಹಡೂಪ್ ವಿಚ್ ಇಸ್ ಅನ್ ಓಪನ್ ಸೋರ್ಸ್ ಫ್ರೇಮ್ ವರ್ಕ್ ಪ್ರೊವೈಡೆಡ್ ಬೈ ಅಪಾಚೆ ಸಾಫ್ಟ್ವೇರ್ ಫೌಂಡೇಶನ್. ದಿಸ್ ಹಡೂಪ್ ಕ್ಯಾನ್ ಡೀಲ್ ವಿತ್ ಯುವರ್ ಬಿಗ್ ಡೇಟಾ. Your traditional system cannot deal with that big data, but your Hadoop can deal with the big data. Now we shall move on to the presentation section. ಈಗ presentation section ಹೋಗಿ ಮಾಡ್ಯೂಲ್ 1 ಟಾಪಿಕ್ ನ ಸ್ಟಾರ್ಟ್ ಮಾಡ್ತೀನಿ. ಸೊ ಇದನ್ನ ನಾನು ಏನಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ದು ನಿಮ್ಗೆ ಅಂದ್ರೆ, ಫಸ್ಟ್ ಟ್ರೆಡಿಷನಲ್ ಸಿಸ್ಟಮ್ ಕೈಲಿಂದ ಆಗದಿರೋ ಕೆಲಸನ ಹಡೂಪ್ ಮಾಡ್ತಾ ಇದೆ. ಹಡೂಪ್ ಅಲ್ಲಿರೋ 2 ಮೇನ್ ಕಾಂಪೊನೆಂಟ್ಸ್ ಯಾವ್ದ್ಯಾವ್ದು, ಅದು ಹೆಂಗ್ ವರ್ಕ್ ಆಗುತ್ತೆ, ಅದ್ರದ್ದು ಆರ್ಕಿಟೆಕ್ಚರ್ ಏನು ಅನ್ನೋದನ್ನ ಈ ಪ್ರೆಸೆಂಟೇಶನ್ ಅಲ್ಲಿ ಅಬ್ಸರ್ವ್ ಮಾಡ್ತೀವಿ. ನೌ ವಿ ಶಾಲ್ ಮೂವ್ ಆನ್ ಟು ದ ಪ್ರೆಸ್. ಸೊ ಆಗ್ಲೇ ಹೇಳ್ದಂಗೆ ನಿಮ್ದು ಹಡೂಪ್ ಟೆಕ್ನಾಲಜಿ ಏನ್ ಯೂಸ್ ಮಾಡ್ತಾರೆ ಅದನ್ನ ಬಿಗ್ ಡೇಟಾನ ಸ್ಟೋರ್ ಮಾಡಿ, ಮ್ಯಾನೇಜ್ ಮಾಡಿ, ಪ್ರೋಸೆಸ್ ಮಾಡಿ, ಎಕ್ಸ್ಟ್ರಾಕ್ಟ್ ಮಾಡಕ್ ಯೂಸ್ ಮಾಡ್ತಾರೆ. ಆ ಹಡೂಪ್ ಟೆಕ್ನಾಲಜಿಲಿ ವಿ ಆಡ್
two components. We had how many components? Two components. The first component was HDFS, Hadoop Distributed File System, which is used for storing and managing. The second component was MapReduce, which is used for processing and extracting. So in this particular presentation, we shall move into Hadoop Distributed File System. ಈ particular component ಹೆಂಗ್ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು. First is the introduction part. So your HDFS ಏನಿರುತ್ತೆ, Hadoop Distributed File System ಏನಿದೆ, ಈ Hadoop Distributed File System ನ ಬ್ಯಾಕ್ ಬೋನ್ ಅಂತ ಕರೀತಾರೆ. ಯಾವ್ದ್ರದ್ದು ಬ್ಯಾಕ್ ಬೋನು? ಇಟ್ ಇಸ್ ಎ ಬ್ಯಾಕ್ ಬೋನ್ ಆಫ್ ಯುವರ್ ಮ್ಯಾಪ್ ರೆಡ್ಯೂಸ್. ಬಿಕಾಸ್ ಯಾವಾಗ ನೀವು ಡೇಟಾನ ಸ್ಟೋರ್ ಮಾಡಿ ಮ್ಯಾನೇಜ್ ಮಾಡ್ತೀರಾ, ಅವಾಗ್ಲೇ ನೀವು ಡೇಟಾನ ಪ್ರೋಸೆಸ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಕ್ಕಾಗದು. ಸೊ ದಟ್ಸ್ ವೈ ಯುವರ್ Hadoop Distributed File System can be considered as a backbone for your MapReduce. It can be considered as a backbone for your MapReduce. Your HDFS can be considered as a backbone for MapReduce. As you can see here, first HDFS data na store ಮಾಡಿ ಮ್ಯಾನೇಜ್ ಮಾಡ್ತಿದ್ರೆ ಮಾತ್ರ ನಿಮ್ MapReduce ಆ ಡೇಟಾನ ಯೂಸ್ ಮಾಡಿ ಪ್ರೋಸೆಸ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಕ್ಕಾಗದು. ಸೊ ದಟ್ಸ್ ವೈ HDFS can be considered as a backbone for MapReduce. So next, ಈ HDFS ಅಂತ ಏನಿದೆ, ಇಟ್ ಇಸ್ ಎ ಫೈಲ್ ಸಿಸ್ಟಮ್. ಫಸ್ಟ್ ಆಫ್ ಆಲ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ಎ ಫೈಲ್ ಸಿಸ್ಟಮ್. ಫೈಲ್ ಸಿಸ್ಟಮ್ ಅಂದ್ರೆ ಅದರಲ್ಲಿ ಡೇಟಾನ ಸ್ಟೋರ್ ಮಾಡಿ ರಿಟ್ರೀವ್ ಮಾಡ್ತೀವಿ. ನಿಮ್ದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಎಲ್ಲ ನೋಡಿದಿರಲ್ವಾ, ಅಲ್ಲೊಂದು ಫೈಲ್ ಸಿಸ್ಟಮ್ ಇದೆ. ಆ ಫೈಲ್ ಸಿಸ್ಟಮ್ ಅಲ್ಲಿ ನೀವು ಡೇಟಾನ ಫಸ್ಟ್ ಡೈರೆಕ್ಟರೀಸ್ ಅಲ್ಲಿ ಸ್ಟೋರ್ ಮಾಡ್ತೀರಾ. ಸಿ ಡ್ರೈವ್ ಫಸ್ಟ್ ಡ್ರೈವ್ಸ್ ಅಲ್ಲಿ ಸ್ಟೋರ್ ಮಾಡ್ತೀರಾ. ಸಿ ಡ್ರೈವ್, ಡಿ ಡ್ರೈವ್, ಇ ಡ್ರೈವ್, ಎಫ್ ಡ್ರೈವ್. ಪ್ರತಿ ಒಂದು ಡ್ರೈವ್ ಅಲ್ಲೂ ಡೈರೆಕ್ಟರೀಸ್ ಕ್ರಿಯೇಟ್ ಮಾಡ್ತೀರಾ. ನೆಕ್ಸ್ಟ್ ಆ ಡೈರೆಕ್ಟರೀಸ್ ಒಳಗೆ ಫೋಲ್ಡರ್ಸ್ ಗಳು ಕ್ರಿಯೇಟ್ ಮಾಡ್ತೀರಾ. ಸೊ ಡೇಟಾನ ಸ್ಟೋರ್ ಮಾಡಿ ಡೇಟಾನ ರಿಟ್ರೀವ್ ಮಾಡ್ತಾ ಇರ್ತೀರಾ. ಯಾವಾಗ ಒಂದ್ ಡೇಟಾ ಸ್ಟೋರ್ ಮಾಡಿ ರಿಟ್ರೀವ್ ಮಾಡಕ್ಕೆ ಒಂದ್ ಸ್ಟ್ರಕ್ಚರ್ ಯೂಸ್ ಮಾಡ್ತೀವಿ. ಆ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ಗೆ ಐ ಕ್ಯಾನ್ ಕಾಲ್ ಇಟ್ ಆಸ್ ಫೈಲ್ ಸಿಸ್ಟಮ್. ಸೊ ಫೈಲ್ ಸಿಸ್ಟಮ್ ಇಸ್ ಎ ಸ್ಟ್ರಕ್ಚರ್ ವಿಚ್ ಇಸ್ ಯೂಸ್ ಟು ಸ್ಟೋರ್ ಅಂಡ್ ರಿಟ್ರೀವ್ ಅವರ್ ಡೇಟಾ. ಬಟ್ ನಿಮ್ದು Hadoop Distributed File System ಏನಿದೆ, ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಯುವರ್ ಟ್ರೆಡಿಷನಲ್ ಫೈಲ್ ಸಿಸ್ಟಮ್ಸ್. ನಿಮ್ದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು ಅಥವಾ ನಿಮ್ದು ಲೈನೆಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಏನ್ ಫೈಲ್ ಸಿಸ್ಟಮ್ ಇರುತ್ತೆ ಅದಕ್ಕೆ ಕಂಪೇರ್ ಮಾಡಿದ್ರೆ ನಿಮ್ದು Hadoop Distributed File System ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಇದು ಈ Hadoop Distributed File System ಸಹ ನಾನು ಡೇಟಾನ ಸ್ಟೋರ್ ಮಾಡಕ್ಕೆ ರಿಟ್ರೀವ್ ಮಾಡಕ್ಕೆ ಯೂಸ್ ಮಾಡ್ತೀನಿ. ಬಟ್ ದ ಟೆಕ್ನಾಲಜಿ ವಿ ಆರ್ ಯೂಸಿಂಗ್ ಇನ್ Hadoop Distributed File System is different then compared to the file system of Windows and Linux OS. ಅದು ಯಾವ ರೀತಿ ಡಿಫ್ರೆಂಟ್ ಅನ್ನೋದನ್ನ ಇಲ್ಲಿ ಅಬ್ಸರ್ವ್ ಮಾಡ್ಕೊಂಡು ಹೋಗೋದು. ಓಕೆನಾ? ಸೊ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಇಂಟ್ರೊಡಕ್ಷನ್. ಯುವರ್ HDFS acts as a backbone for the MapReduce. Your HDFS is different from the traditional file systems of Windows OS and Linux OS. So the next topic is when you are designing. ನೀವು ಡಿಸೈನ್ ಮಾಡ್ಬೇಕಾದ್ರೆ ಒಂದು Hadoop Distributed File System ನ ಏನೆಲ್ಲ ಪಾಯಿಂಟ್ಸ್ ಗಳನ್ನ ಅಥವಾ ಏನೆಲ್ಲ ಫೀಚರ್ಸ್ ಗಳನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಡಿಸೈನ್ ಮಾಡಬೇಕು, ಅಥವಾ ಒಂದು Hadoop Distributed File System ಡಿಸೈನ್ ಆದ್ಮೇಲೆ ಅದಕ್ಕೆ ಏನೆಲ್ಲ ಫೀಚರ್ಸ್ ಗಳಿರುತ್ತೆ. ಸೊ ನೀಟಾಗಿ ಕೇಳಬೇಕು. ಈ ಟಾಪಿಕ್ ಆದ್ಮೇಲೆ ಕ್ವಶನ್ಸ್ ಕೇಳ್ತೀನಿ. ಸೊ ವಾಟ್ ಆರ್ ಆಲ್ ದ ಫೀಚರ್ಸ್ ಯುವರ್ Hadoop Distributed File System ವಿಲ್ ಪೊಸೆಸ್ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೊಳ್ಳೋದು. ದಿಸ್ ಆರ್ ದ ಡಿಸೈನ್ ಫೀಚರ್ಸ್. ಫಸ್ಟ್ ಆಫ್ ಆಲ್, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾಯಿಂಟ್ ಏನೋ, ಯುವರ್ Hadoop Distributed File System is mainly designed for big data processing. ನಿಮ್ದು ನಾರ್ಮಲ್ ಡೇಟಾನ ಸ್ಟೋರ್ ಮಾಡಿ ರಿಟ್ರೀವ್ ಮಾಡಕ್ಕೆ ನಿಮ್ ನಾರ್ಮಲ್ ಫೈಲ್ ಸಿಸ್ಟಮ್ಸೇ ಸಾಕು. ಬಟ್ ಬಿಗ್ ಡೇಟಾನ ಪ್ರೋಸೆಸ್ ಮಾಡಕ್ಕೆ ಅಥವಾ ಸ್ಟೋರ್ ಮಾಡಿ ರಿಟ್ರೀವ್ ಮಾಡಕ್ಕೆ ನಾರ್ಮಲ್ ಫೈಲ್ ಸಿಸ್ಟಮ್ ಸ್ಕೇಲ್ಗಳಲ್ಲಿ ಆಗಲ್ಲ. ಸೊ ಅದಕ್ಕೆ Hadoop Distributed File System ನ ಯೂಸ್ ಮಾಡ್ತೀವಿ. ಸೊ ಜೊತೆಗೆ ಇಲ್ಲಿ ಪ್ಯಾರಲಲ್ ಫೈಲ್ ಸಿಸ್ಟಮ್ ಅಲ್ಲ. ವಾಟ್ ಯು ಮೀನ್ ಬೈ ಪ್ಯಾರಲಲ್ ಫೈಲ್ ಸಿಸ್ಟಮ್ ಅಂದ್ರೆ, ಒಂದು ಫೈಲ್ ಸಿಸ್ಟಮ್ಗೆ ಮಲ್ಟಿಪಲ್ ಯೂಸರ್ಸ್ ಸೈಮಲ್ಟೇನಿಯಸ್ ಆಗಿ ಅಕ್ಸೆಸ್ ಮಾಡಿ ರೈಟ್ ಮಾಡಿದ್ರೆ, ಸೈಮಲ್ಟೇನಿಯಸ್ ಅಕ್ಸೆಸ್ ಮಾಡಿ ರೈಟ್ ಮಾಡ್ತಾ ಇದ್ರೆ ಅವಾಗ ಪ್ಯಾರಲಲ್ ಆಪರೇಷನ್ ಅಂತ ಕರಿತೀನಿ.
ಈಗ ಮಲ್ಟಿಪಲ್ ಯೂಸರ್ಸ್ ಒಂದು ಫೈಲ್ ಸಿಸ್ಟಮ್ ನ ಆಕ್ಸೆಸ್ ಮಾಡಿ ರೈಟ್ ಆಪರೇಷನ್ ಮಾಡ್ತಾ ಇರ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಪ್ಯಾರಲಲ್, ಬಿಕಾಸ್ ಪ್ಯಾರಲಲಿ ಮಲ್ಟಿಪಲ್ ಯೂಸರ್ಸ್ ಆರ್ ರೈಟಿಂಗ್ ಟು ಎ ಫೈಲ್ ಸಿಸ್ಟಮ್. ಬಟ್ ನಿಮ್ದು HDFS ಏನಿರುತ್ತೆ, Hadoop ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಏನಿದೆ, ಇಟ್ ಈಸ್ ನಾಟ್ ಎ ಪ್ಯಾರಲಲ್ ಫೈಲ್ ಸಿಸ್ಟಮ್. ಸೊ ಏನ್ಕೆ ಪ್ಯಾರಲಲ್ ಫೈಲ್ ಸಿಸ್ಟಮ್ ನ ನಿಮ್ HDFS ಕೊಡಲ್ಲ ಅಂದ್ರೆ ಕನ್ಕರೆನ್ಸಿ ಪ್ರಾಬ್ಲಮ್ ಬರುತ್ತೆ. ವಾಟ್ ಡು ಯು ಮೀನ್ ಬೈ ಕನ್ಕರೆನ್ಸಿ ಪ್ರಾಬ್ಲಮ್? ಸಪೋಸ್ ಈಗ ಕುಶಾಲು ಫೈಲ್ ಸಿಸ್ಟಮ್ ಅಲ್ಲಿ ಎ ಅಂತ ಒಂದು ವೇರಿಯೇಬಲ್ ಇತ್ತು, ಆ ಎ ವೇರಿಯೇಬಲ್ ಗೆ 10 ಅಂತ ಅಪ್ಡೇಟ್ ಮಾಡ್ತಿರ್ತಾನೆ. ಅದೇ ಟೈಮ್ ಅಲ್ಲಿ ನಂದೀಶು ಎ ವೇರಿಯೇಬಲ್ ಗೆ 20 ಅಂತ ಅಪ್ಡೇಟ್ ಮಾಡ್ಬಿಡ್ತಾನೆ. ಸೊ ಅವಾಗ ಕೆಲವೊಂದ್ ಕಡೆ ಎ ವೇರಿಯೇಬಲ್ ಗೆ 10 ಸ್ಟೋರ್ ಆಗಿರುತ್ತೆ, ಕೆಲವೊಂದ್ ಕಡೆ ಎ ವೇರಿಯೇಬಲ್ ಗೆ 20 ಸ್ಟೋರ್ ಆಗಿರುತ್ತೆ. ದಟ್ ಮೀನ್ಸ್ ಡಿಫ್ರೆಂಟ್ ಅಕ್ಸೆಸ್ ಮಾಡ್ಬೇಕಾದ್ರೆ ಕೆಲವೊಬ್ರಿಗೆ ಎ 10 ಅಂತ ಅಕ್ಸೆಸ್ ಆಗೋಗಿರುತ್ತೆ, ಕೆಲವೊಬ್ರಿಗೆ ಎ 20 ಅಂತ ಅಕ್ಸೆಸ್ ಆಗಿರುತ್ತೆ. ದಿಸ್ ಈಸ್ ಕನ್ಕರೆನ್ಸಿ ಪ್ರಾಬ್ಲಮ್. ಪ್ಯಾರಲಲ್ ಆಗಿ ಇಬ್ರು ರೈಟ್ ಮಾಡ್ಬೇಕಾದ್ರೆ ಕನ್ಕರೆನ್ಸಿ ಪ್ರಾಬ್ಲಮ್ ಬರುತ್ತೆ. ಆ ಕನ್ಕರೆನ್ಸಿ ಓವರ್ ಹೆಡ್ ಅಥವಾ ಕನ್ಕರೆನ್ಸಿ ಪ್ರಾಬ್ಲಮ್ ನ ಅವಾಯ್ಡ್ ಮಾಡಕ್ಕೆ ಅಂತಾನೆ ನಿಮ್ HDFS ಪ್ಯಾರಲಲ್ ಫೈಲ್ ಸಿಸ್ಟಮ್ ನ ಪ್ರೊವೈಡ್ ಮಾಡೋದಿಲ್ಲ. ಸೊ ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್. ಫಸ್ಟ್ ಪಾಯಿಂಟ್ ಏನು, ಯುವರ್ HDFS ಇಸ್ ಡಿಸೈನ್ ಫಾರ್ ಬಿಗ್ ಡೇಟಾ ಪ್ರೊಸೆಸಿಂಗ್. ಸೆಕೆಂಡ್ ಪಾಯಿಂಟ್ ಏನು, ಯುವರ್ HDFS ಡಸ್ ನಾಟ್ ಅಲೋ parallel write or it is not a parallel file system. ನೆಕ್ಸ್ಟ್ ಪಾಯಿಂಟ್ ಏನು, ನಿಮ್ದು HDFS ಏನಿದೆ ಅದರಲ್ಲಿ ಯು ಕ್ಯಾನ್ ರೈಟ್ ಓನ್ಲಿ ಒನ್ಸ್. ಲಾರ್ಜ್ ಫೈಲ್ ನ ಒಟ್ಟಿಗೆ ಒಂದೇ ಸಲ ರೈಟ್ ಮಾಡೋ ತರ ಮಾಡ್ಬಿಡುತ್ತೆ. ಸೊ ಬಟ್ ಯು ಕ್ಯಾನ್ ರೀಡ್ ಮೆನಿ ನಂಬರ್ ಆಫ್ ಟೈಮ್ಸ್. ಯು ಕ್ಯಾನ್ ರೈಟ್ ಓನ್ಲಿ ಒನ್ಸ್. ವೆನ್ ಎವರ್ ಯು ಆರ್ ರೈಟಿಂಗ್ ಯು ಕ್ಯಾನ್ ರೈಟ್ ಎ ಲಾರ್ಜ್ ಫೈಲ್, ಬಿಕಾಸ್ ಒಂದ್ಸಲ ಮಾತ್ರ ನಾನು ರೈಟ್ ಆಪರೇಷನ್ ಮಾಡೋದ್ರಿಂದ ಇಟ್ಸ್ ಬೆಟರ್ ಟು ಪುಟ್ ಆಲ್ ದ ಕಂಟೆಂಟ್ಸ್ ಇನ್ ಎ ಸಿಂಗಲ್ ಫೈಲ್ ಅಂಡ್ ಡೂ ದ ರೈಟ್ ಆಪರೇಷನ್. ಬಟ್ ರೀಡ್ ನ ಎಷ್ಟು ನಂಬರ್ ಆಫ್ ಟೈಮ್ಸ್ ಬೇಕಾದ್ರೂ ಪರ್ಫಾರ್ಮ್ ಮಾಡ್ಬೋದು, ಬಿಕಾಸ್ ರೀಡ್ ಮಾಡ್ಬೇಕಾದ್ರೆ ಏನೇ ಕನ್ಕರೆನ್ಸಿ ಪ್ರಾಬ್ಲಮ್ಸ್ ಬರಲ್ಲ, ರೈಟ್ ಮಾಡ್ಬೇಕಾದ್ರೆ ಕನ್ಕರೆನ್ಸಿ ಪ್ರಾಬ್ಲಮ್ಸ್ ಬರೋದು. ಸೊ ದಟ್ಸ್ ವೈ ಯುವರ್ HDFS ವಿಲ್ ರಿಸ್ಟ್ರಿಕ್ಟ್ ದ ಡೇಟಾ ರೈಟಿಂಗ್ ಟು ಒನ್ ಯೂಸರ್ ಎಟ್ ಎ ಟೈಮ್. ಡೇಟಾ ರೈಟಿಂಗ್ ನ ಒನ್ ಯೂಸರ್ ಮಾತ್ರ ರಿಸ್ಟ್ರಿಕ್ಟ್ ಮಾಡುತ್ತೆ, ಬಟ್ ಡೇಟಾ ರೀಡ್ ನ ಮೆನಿ ಯೂಸರ್ ಮಾಡಬಹುದು. ಅಡಿಷನಲ್ ರೈಟ್ಸ್ ಏನಾರು, ಈಗ ಏನೋ ಒಬ್ರು ನಂದೀಶ್ ಏನೋ ಈಗ ರೈಟ್ ಮಾಡಿದ್ದ, ಏನೋ ಒಂದ್ ಫೈಲ್ ನ ರೈಟ್ ಮಾಡ್ದ, ಅಡಿಷನಲ್ ರೈಟ್ಸ್ ಆ ಫೈಲ್ದು ಎಲ್ಲಿ ಎಂಡ್ ಆಗಿರುತ್ತೆ ಅಲ್ಲಿಗೆ ಅಪೆಂಡ್ ಆಗ್ತಾ ಇರುತ್ತೆ ಬೇರೆ ಅಡಿಷನಲ್ ರೈಟ್ಗಳು. ಒಂದ್ ಸ್ಟ್ರೀಮ್ ಆಫ್ ಡೇಟಾ ಇತ್ತು ಅಂದ್ರೆ ಅಡಿಷನಲ್ ಬೈಟ್ಸ್ ಗಳು ಆ ಸ್ಟ್ರೀಮ್ದು ಎಂಡ್ಗೆ ಅಪೆಂಡ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಒಂದು ಆರ್ಡರಿಂಗ್ ಮೇಂಟೈನ್ ಆಗುತ್ತೆ, ಯಾವ ಬೈಟ್ ಆದ್ಮೇಲೆ ಯಾವ ಬೈಟ್ ಬರಬೇಕು ಅಂತ ಒಂದು ಪ್ರಾಪರ್ ಆರ್ಡರ್ ಮೇಂಟೈನ್ ಆಗುತ್ತೆ ಆ ಸ್ಟ್ರೀಮ್ ಆಫ್ ಡೇಟಾದಲ್ಲಿ. ಸೊ ದಟ್ಸ್ ವೈ ಅಡಿಷನಲ್ ರೈಟ್ ಏನಿದ್ರು ಹೊಸ ರೈಟ್ ತರ ತಗೊಳ್ಳಲ್ಲ, ಎಕ್ಸಿಸ್ಟಿಂಗ್ ಏನ್ ರೈಟ್ ಮಾಡಿರ್ತೀರಾ ಅದೇ ರೈಟ್ಗೆ ಅಪೆಂಡ್ ಆಗ್ತಾ ಇರುತ್ತೆ ಡೇಟಾಗಳು. ಸೊ ನಿಮ್ದು Hadoop ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಏನಿದೆ ಅದ್ರದ್ದು ಫೀಚರ್ಸ್ ಸ್ವಲ್ಪ ಗೂಗಲ್ ಫೈಲ್ ಸಿಸ್ಟಮ್ ಜೊತೆ ರಿಸೆಂಬಲ್ ಆಗ್ತಾ ಇರುತ್ತೆ. So these are the main design features of Hadoop distributed file system. So first of all, Hadoop distributed file system ಹೆಂಗಿರುತ್ತೆ ಅಂತ ಹೇಳ್ತೀನಿ. ಅದೊಂದು ಕ್ಲಸ್ಟರ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಬರೀತಾ ಇದ್ದೀನಿ. See here, I will go to paint ಗೆ ಹೋಗ್ಬಿಟ್ಟು ಅದು ಹೆಂಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಸೊ paint ಗೆ ಹೋಗ್ತಾ ಇದ್ದೀನಿ. ಸೊ paint ಅಲ್ಲಿ ಐ ಆಮ್ ಟೇಕಿಂಗ್ ಎ ಪೆನ್ಸಿಲ್ ತಕೊಂಡು ಸೈಜ್ ನ ಇನ್ಕ್ರೀಸ್ ಮಾಡ್ಕೊಳ್ಳೋದ. ಲೆಟ್ಸ್ ಟೇಕ್ ದಿಸ್. ಸೊ ದಿಸ್ ಇಸ್ ಮೈ ಕ್ಲಸ್ಟರ್ ಅಂತ ಅನ್ಕೊಳ್ಳೋದ. ಇದು ಎಂಟೈರ್ ಡಯಾಗ್ರಾಮ್ ಏನ್ ಬರೀತಾ ಇದ್ದೀನಿ, ದಿಸ್ ಇಸ್ ಒನ್ ಕ್ಲಸ್ಟರ್. ದಿಸ್ ಇಸ್ ಒನ್ ಕ್ಲಸ್ಟರ್. CLUSTER ಕ್ಲಸ್ಟರ್ ಇದು. ಓಕೆನಾ? ಈ ಕ್ಲಸ್ಟರ್ ಒಳಗೆ ಸುಮಾರು ರ್ಯಾಕ್ ಗಳಂತ ಇರುತ್ತೆ. ಈ ಕ್ಲಸ್ಟರ್ ಒಳಗೆ ಸುಮಾರು ಏನಿರುತ್ತೆ, ರ್ಯಾಕ್ಸ್. ಸೊ ಐ ವಿಲ್ ಕಾಲ್ ಆಲ್ ದಿಸ್ ಆಸ್ ರ್ಯಾಕ್ಸ್. ಸೊ ಇದನ್ನೆಲ್ಲಾನು ನಾನು ರ್ಯಾಕ್ ಗಳಂತ ಕರಿತೀನಿ. ಸೊ ಟೋಟಲಿ 3 ರ್ಯಾಕ್ಸ್ ಬರೆಯೋದ. ಸೊ ದಿಸ್ ಆರ್ ಆಲ್ ರ್ಯಾಕ್ಸ್. ಸೊ ಇದೆಲ್ಲ ಏನು, ರ್ಯಾಕ್ಗಳು. RACK ರ್ಯಾಕ್. RACK ರ್ಯಾಕ್. ಈ ರ್ಯಾಕ್ ಒಳಗೆ ಬ್ಲಾಕ್ಗಳಿರುತ್ತೆ, ಬ್ಲಾಕ್ಸ್.
ಸೊ ಇದೆಲ್ಲ ಬ್ಲಾಕ್ಸ್. ಸೊ ಈ ರ್ಯಾಕ್ ಒಳಗೆ ಇರೋದೆಲ್ಲ ದಿಸ್ ಆರ್ ಆಲ್ ಬ್ಲಾಕ್ಸ್. ಸೊ ದಿಸ್ ಆರ್ ಆಲ್ ಬ್ಲಾಕ್. ಓಕೆನಾ? ಸೊ ನೀವು ಬಿಗ್ ಡೇಟಾನ ಸ್ಟೋರ್ ಮಾಡಬೇಕಾದ್ರೆ ಈ ಟೈಪ್ ಆಫ್ ಫೈಲ್ ಸಿಸ್ಟಮ್ ಇರುತ್ತೆ. ಇದನ್ನೇ HDFS ಅಂತ ಕರೆಯೋದು, Hadoop ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್, HDFS. ಸೊ ಇಲ್ಲಿ ಡೇಟಾನ ನೀವು ಸ್ಟೋರ್ ಮಾಡಿ ಮ್ಯಾನೇಜ್ ಮಾಡ್ತೀರಾ. ಫಸ್ಟ್ ಒಂದು ಕ್ಲಸ್ಟರ್ ಇರುತ್ತೆ, ಆ ಕ್ಲಸ್ಟರ್ ಒಳಗೆ ಮಿನಿ ನಂಬರ್ ಆಫ್ ರ್ಯಾಕ್ಸ್ ಇರುತ್ತೆ. ಆ ರ್ಯಾಕ್ಸ್ ಒಳಗೆ ಸುಮಾರು ಬ್ಲಾಕ್ಸ್ ಗಳಿರುತ್ತೆ. ಸೊ ಪ್ರತಿಯೊಂದು ಬ್ಲಾಕ್ಗೆ ನೀವು ಡೇಟಾನ ಸ್ಟೋರ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಸೊ ಇದನ್ನೇ Hadoop ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಅಂತ ಕರಿತೀವಿ. ಇಲ್ಲಿ ಡೇಟಾನ ಸ್ಟೋರ್ ಮಾಡ್ತೀವಿ, ಜೊತೆಗೆ ಅದನ್ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡ್ಬೇಕು. ಮ್ಯಾನೇಜ್ ಅಂದ್ರೆ ಪ್ರಾಪರ್ ಆಗಿ ಡೇಟಾ ಅಪ್ಡೇಟ್ ಆದಾಗ ಎಲ್ಲಾ ಕಡೆನೂ ಅಪ್ಡೇಟ್ ಆಗಿದೆ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ಸೊ ದಿಸ್ ಆರ್ ಸಮ್ ಆಫ್ ದ ಫೀಚರ್ಸ್. ಸೊ ದಿಸ್ ಆರ್ ಸಮ್ ಆಫ್ ದ ಡಿಸೈನ್ ಫೀಚರ್ಸ್. ಫಸ್ಟ್ ಏನು ಕ್ವಶನ್ಸ್ ಕೇಳ್ತೀನಿ. ಫಸ್ಟ್ ಡಿಸೈನ್ ಫೀಚರ್, ಇಟ್ ಇಸ್ ಡಿಸೈನ್ ಫಾರ್ ಬಿಗ್ ಡೇಟಾ ಪ್ರೊಸೆಸಿಂಗ್. ಸೆಕೆಂಡು ಪ್ಯಾರಲಲ್ ಫೈಲ್ ಸಿಸ್ಟಮ್ ಪ್ರೊವೈಡ್ ಮಾಡಲ್ಲ ನಿಮ್ಮ Hadoop ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್. ಏನಕ್ಕೆ? ಬಿಕಾಸ್ ಕನ್ಕರೆನ್ಸಿ ಪ್ರಾಬ್ಲಮ್ ಆಗುತ್ತೆ. ಮಲ್ಟಿಪಲ್ ರೈಟ್ಸ್ ಒಟ್ಟಿಗೆ ಆಗ್ಬೇಕಾದ್ರೆ ಕನ್ಕರೆನ್ಸಿ ಪ್ರಾಬ್ಲಮ್ ಆಗುತ್ತೆ. ಸೊ ದಟ್ಸ್ ವೈ ಇಟ್ ವಿಲ್ ಅಲೋ ಲಾರ್ಜ್ ಫೈಲ್ ನ ಒಂದೇ ಸಲ ರೈಟ್ ಮಾಡ್ಬಿಡ್ಬೋದು, ಬಟ್ ಮೆನಿ ರೀಡ್ ಆಪರೇಷನ್ಸ್ ಮಾಡ್ಬೋದು, ಬಟ್ ರೈಟ್ ಮಾತ್ರ ಒಂದೇ ಸಲ ಮಾಡಕ್ಕಾಗುತ್ತೆ. ಸೊ ಡೇಟಾ ರೈಟಿಂಗ್ ನ ಬರೀ ಒಂದೇ ಯೂಸರ್ ಕೊಡುತ್ತೆ, ಬಿಕಾಸ್ ಮಲ್ಟಿಪಲ್ ಯೂಸರ್ಸ್ ಒಟ್ಟಿಗೆ ರೈಟ್ ಮಾಡ್ಬೇಕಾದ್ರೆ ಕನ್ಕರೆನ್ಸಿ ಪ್ರಾಬ್ಲಮ್ ಬರುತ್ತೆ. ಅಡಿಷನಲ್ ರೈಟ್ಸ್ ಏನಿದ್ರು ಎಕ್ಸಿಸ್ಟಿಂಗ್ ಫೈಲ್ ಏನಿರುತ್ತೆ ಅದಕ್ಕೆ ಹೋಗಿ ಅಪೆಂಡ್ ಆಗ್ತಾ ಇರುತ್ತೆ. ಸೊ ಒಂದು ಪ್ರಾಪರ್ ಆರ್ಡರ್ ಮೇಂಟೈನ್ ಮಾಡ್ತೀನಿ. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡೋ ಫೈಲ್ ಸಿಸ್ಟಮ್ ಏನಿದೆ, ಇಟ್ ಆಲ್ಮೋಸ್ಟ್ ರಿಸೆಂಬಲ್ಸ್ ಮೈ ಗೂಗಲ್ ಫೈಲ್ ಸಿಸ್ಟಮ್. ಗೂಗಲ್ ಅವ್ರು ಯಾವ್ದು ಯೂಸ್ ಮಾಡ್ತಾರೆ ಫೈಲ್ ಸಿಸ್ಟಮ್, ಅದೇ ತರ ನಂದು Hadoop ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಇರುತ್ತೆ. ಸೊ ನಾವು ಐ ವಿಲ್ ಅನ್ಮ್ಯೂಟ್ ಯು ಆಲ್. ಅನ್ಮ್ಯೂಟ್ ಮಾಡ್ತೀನಿ ಎಲ್ಲಾರ್ನು. ಅರ್ಥ ಆಗಿದೆಯಾ? ಅರ್ಥ ಆಯ್ತಪ್ಪ ಎಲ್ಲಾರ್ಗುನು? ಇದು ಡಯಾಗ್ರಾಮ್ ಪೇಂಟ್ ಅಲ್ಲಿ ಡಯಾಗ್ರಾಮ್ ಬರ್ದಿದ್ನಲ್ಲ, ಅದ್ ನೋಡಿದ್ರಾ? ಸರಿ, ಇನ್ನೊಂದ್ಸತಿ ತೋರ್ಸಿ. ನೋಡ್ಲಿಲ್ವಾ ಪೇಂಟ್ ಅಲ್ಲಿ ಡಯಾಗ್ರಾಮ್ ಬರ್ದಿತ್ತು? ಸೊ ಕಾಣಿಸ್ತಾ ಇದೆಯಾ ಪೇಂಟ್ ಎಲ್ಲಾರ್ಗುನು? ಈಗ ನಿಮ್ದು HDFS ಏನಿದೆ, ನಿಮ್ದು ಬಿಗ್ ಡೇಟಾನ ಸ್ಟೋರ್ ಮಾಡಿ ಸ್ಟೋರ್ ಮಾಡಿ ಮ್ಯಾನೇಜ್ ಮಾಡ್ತಾ ಇರುತ್ತೆ. ಸೊ ಬಿಗ್ ಡೇಟಾನ ಸ್ಟೋರ್ ಮಾಡ್ಬೇಕಾದ್ರೆ ಈ ತರ ಒಂದ್ ಕ್ಲಸ್ಟರ್ ಅಲ್ಲಿ ಸ್ಟೋರ್ ಮಾಡುತ್ತೆ. ಇದೇ ನನ್ ಕ್ಲಸ್ಟರ್. ಆ ಕ್ಲಸ್ಟರ್ ಒಳಗೆ ಸುಮಾರು ರ್ಯಾಕ್ ಗಳಿರುತ್ತೆ. ನೀವೀಗ ನಿಮ್ ಬುಕ್ಸ್ ಇಡಕ್ಕೆ ರ್ಯಾಕ್ ಗಳಿರುತ್ತೆ ಅಲ್ವಾ? ಅದೇ ರೀತಿ ರ್ಯಾಕ್ ಗಳಿರುತ್ತೆ. ಪ್ರತಿ ಒಂದ್ ರ್ಯಾಕ್ ಅಲ್ಲೂ ಬ್ಲಾಕ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಸೊ ಈ ಒಂದೊಂದು ಬ್ಲಾಕ್ ಡೇಟಾನ ಸ್ಟೋರ್ ಮಾಡ್ತಾ ಇರ್ತಾರೆ. ಈಚ್ ಆಫ್ ದ ಬ್ಲಾಕ್ ವಿಲ್ ಕಂಟೈನ್ ದ ಡೇಟಾ. ಸೊ ಪ್ರತಿಯೊಂದು ಬ್ಲಾಕ್ಗೂ ಏನ್ ಡೇಟಾ ಬೇಕು ಅದನ್ನ ಸ್ಟೋರ್ ಮಾಡ್ತಾ ಇರ್ತೀವಿ. ಓಕೆನಾ? ಸೊ ಈಗ ನಾನು ಏನೇನ್ ಎಕ್ಸ್ಪ್ಲೈನ್ ಮಾಡಿದೆ ಅದನ್ನೆಲ್ಲ ಒಂದೊಂದ್ಸಲ ಹೇಳ್ತೀರಾ? ಫಸ್ಟ್ ಇಂಟ್ರೊಡಕ್ಷನ್ ಅಲ್ಲಿ ಏನ್ ಎಕ್ಸ್ಪ್ಲೈನ್ ಮಾಡಿದೆ? ಏನ್ ಹೇಳ್ದೆ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ? HDFS ಇಸ್ ಎ ಬ್ಯಾಕ್ ಬೋನ್. ಯಾವ್ದಕ್ಕೆ ಬ್ಯಾಕ್ ಬೋನ್ ನಿಮ್ದು HDFS? ಮ್ಯಾಪ್ ರೆಡ್ಯೂಸ್ ಗೆ ಬ್ಯಾಕ್ ಬೋನ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ದೆ? HDFS is different for Windows operating system and Linux operating system. ಕರೆಕ್ಟ್. ವಿಂಡೋಸ್ ಮತ್ತೆ ಲೈನೆಕ್ಸ್ ಅಲ್ಲಿ ಏನ್ ಫೈಲ್ ಸಿಸ್ಟಮ್ಸ್ ಯೂಸ್ ಮಾಡ್ತೀರಾ, ಆ ಫೈಲ್ ಸಿಸ್ಟಮ್ದು ನಿಮ್ದು Hadoop ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ಗೂ ತುಂಬಾನೇ ಡಿಫ್ರೆನ್ಸಸ್ ಗಳಿದೆ. ನಿಮ್ದು ವಿಂಡೋಸ್ ಏನಿದೆ ಬರೀ ಡೈರೆಕ್ಟ್ ಆಗಿ ನಾರ್ಮಲ್ ಡೇಟಾನ ಸ್ಟೋರ್ ಮಾಡಿ ರಿಟ್ರೀವ್ ಮಾಡ್ತೀವಿ. ಬಟ್ ನಿಮ್ HDFS ನ ಯಾವ ಡೇಟಾನ ಸ್ಟೋರ್ ಮಾಡಿ ಮ್ಯಾನೇಜ್ ಮಾಡ್ತೀವಿ? HDFS ಅಲ್ಲಿ ಬಿಗ್ ಡೇಟಾನ ಸ್ಟೋರ್ ಮಾಡಿ ಮ್ಯಾನೇಜ್ ಮಾಡ್ತೀವಿ. ಸೊ ಇದು ಇಂಟ್ರೊಡಕ್ಷನ್. ಡಿಸೈನ್ ಫೀಚರ್ಸ್ ಅಲ್ಲಿ ಏನೇನ್ ಹೇಳ್ದೆ? ಮೊದಲನೇ ಪಾಯಿಂಟ್ ಏನು? ಬಿಗ್ ಡೇಟಾ ಪ್ರೊಸೆಸಿಂಗ್ ಗೆ ಯೂಸ್ ಮಾಡ್ತಾರೆ HDFS ನ. ಸೆಕೆಂಡ್ ಪಾಯಿಂಟ್ ಏನು? ಪ್ಯಾರಲಲ್ ಫೈಲ್ ಸಿಸ್ಟಮ್ ನ ಸಪೋರ್ಟ್ ಮಾಡುತ್ತಾ? ವೈ ಸಪೋರ್ಟ್ ಮಾಡಲ್ಲ ಪ್ಯಾರಲಲ್ ಫೈಲ್ ಸಿಸ್ಟಮ್ ನ? ಏನು ಕನ್ಕರೆನ್ಸಿ ಪ್ರಾಬ್ಲಮ್ ಅಂದ್ರೆ? ಸೈಮಲ್ಟೇನಿಯಸ್ ಆಗಿ ಒಂದಿಬ್ರು 3 ಜನ ರೈಟ್ಸ್ ಮಾಡಿದಾಗ ಒಂದು ವೇರಿಯೇಬಲ್ ಗೆ ಮಲ್ಟಿಪಲ್ ವ್ಯಾಲ್ಯೂಸ್ ಬಂದ್ಬಿಡುತ್ತೆ. ಅದಕ್ಕೆ ಪ್ಯಾರಲಲ್ ಫೈಲ್ ಸಿಸ್ಟಮ್ ನ ಸಪೋರ್ಟ್ ಮಾಡಲ್ಲ. ಓಕೆನಾ? ಜೊತೆಗೆ ಲಾರ್ಜ್ ಫೈಲ್ ನ ಒಟ್ಟಿಗೆ ಒಂದೇ ಸಲ ರೈಟ್ ಮಾಡ್ತೀರಾ, ಮಾಡ್ತೀವಿ. ಬಟ್ ಯು ಕ್ಯಾನ್ ಹ್ಯಾವ್ ಮಲ್ಟಿಪಲ್ ಏನ್ ಇರ್ಬೋದು ನಿಮ್ಮ ಹತ್ರ?
ರೀಡ್ ಆಪರೇಷನ್ಸ್ ಮಲ್ಟಿಪಲ್ ಇರ್ಬೋದು, ಸರಿನಾ? ಜೊತೆಗೆ at any point of time the data writing is restricted only to one user at a time. ಅಡಿಷನಲ್ ರೈಟ್ಸ್ ಏನಿದೆ ಅದು ಎಕ್ಸಿಸ್ಟಿಂಗ್ ರೈಟ್ ಗೆ ಅಪೆಂಡ್ ಆಗ್ತಾ ಇರುತ್ತೆ, ಸರಿನಾ? ಈ ಫೈಲ್ ಸಿಸ್ಟಮ್ ಏನಿದೆ ಆ ಫೈಲ್ ಸಿಸ್ಟಮ್ ನಿಮ್ ಗೂಗಲ್ ಫೈಲ್ ಸಿಸ್ಟಮ್ ಏನ್ ಡಿಸೈನ್ ಫೀಚರ್ಸ್ ಇದೆ ಎರಡು ಒಂದೇ. ಆ ಫೈಲ್ ಸಿಸ್ಟಮ್ ಅಡೂಬ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್. ಇನ್ನೊಂದು 4-5 ಡಿಸೈನ್ ಫೀಚರ್ಸ್ ಇದೆ, ಅದನ್ನ ಕಂಪ್ಲೀಟ್ ಮಾಡ್ಬಿಟ್ಟು ಸಾಕು ಇವತ್ತಿನ ಸೆಷನ್ ಎಂಡ್ ಮಾಡೋದು, ಓಕೆನಾ? ಮ್ಯೂಟ್ ಮಾಡ್ಲಾ ಎಲ್ಲಾರ್ನು? ಯಾರೋ ಫುಲ್ ಖುಷಿಯಾಗಿ ಎಕ್ಸೈಟ್ಮೆಂಟ್ ಅಲ್ಲಿ ಕಿಚ್ತಾ ಇದಾರಲ್ಲ ಯಾರು? ಸರಿ, ಮ್ಯೂಟ್ ಮಾಡ್ತೀನಿ ನೋಡ್ರಪ್ಪ ಎಲ್ಲಾರು. ರಿಮೈನಿಂಗ್ ಫೀಚರ್ಸ್ ಕಂಪ್ಲೀಟ್ ಮಾಡೋದ ಸಾಕು ಇವತ್ತು. ಓಕೆ. So the remaining features with respect to Hadoop distributed file system is it won't provide an option of caching of data. What do you mean by caching of data andre? So ನಾವು ಟ್ರೆಡಿಷನಲ್ ಫೈಲ್ ಸಿಸ್ಟಮ್ಸ್ ಅಲ್ಲಿ ಈಗ CPU ಗೆ ಏನಾದ್ರು ಫ್ರೀಕ್ವೆಂಟ್ಲಿ ಆಕ್ಸೆಸ್ ಡೇಟಾ ಇತ್ತು ಅಂದ್ರೆ ಅದನ್ನ ನಾನು ಕ್ಯಾಶ್ ಮೆಮೊರಿ ಸ್ಟೋರ್ ಮಾಡ್ಕೊಂಡು ಅಲ್ಲಿಂದ ಡೇಟಾನ ರಿಟ್ರೀವ್ ಮಾಡ್ತೀನಿ. ಮೇನ್ ಮೆಮೊರಿಯಿಂದ ಫಸ್ಟ್ ತಕೊಂಡು ಕ್ಯಾಶ್ ಮೆಮೊರಿಗೆ ಹಾಕೋತೀನಿ. ಆ ಕ್ಯಾಶ್ ಮೆಮೊರಿಯಿಂದ ಡೈರೆಕ್ಟ್ ಆಗಿ ರಿಟ್ರೀವ್ ಮಾಡ್ತೀನಿ. ಅವಾಗ CPU ಫಾಸ್ಟರ್ ಆಪರೇಷನ್ಸ್ ಅಥವಾ ಫಾಸ್ಟರ್ ಕಾಂಪ್ಯೂಟೇಷನ್ಸ್ ಮಾಡಬಹುದು. ಸೊ ಈ ತರ ಕ್ಯಾಶಿಂಗ್ ಟೆಕ್ನಾಲಜಿ ಅಥವಾ ಕ್ಯಾಶಿಂಗ್ ಪಾಸಿಬಿಲಿಟಿನ ನಿಮ್ ಅಡೂಬ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಅಲ್ಲಿ ಅಬ್ಸರ್ವ್ ಮಾಡಕ್ಕಾಗಲ್ಲ. ದೇರ್ ಇಸ್ ನೋ ಕ್ಯಾಶಿಂಗ್ ಫೆಸಿಲಿಟಿ. ಸೊ ದೇರ್ ಇಸ್ ನೋ ಕ್ಯಾಶಿಂಗ್ ಫೆಸಿಲಿಟಿ, ನೋ ಕ್ಯಾಶಿಂಗ್ ಫೆಸಿಲಿಟಿ ಇನ್ HDFS. ಇದು ನೆಕ್ಸ್ಟ್ ಪಾಯಿಂಟ್ ಏನು? ಮೂವಿಂಗ್ ಕಾಂಪ್ಯೂಟೇಷನ್ ಇಸ್ ಚೀಪರ್ ದೆನ್ ಮೂವಿಂಗ್ ಡೇಟಾ. ಏನು ಮೂವಿಂಗ್ ಕಾಂಪ್ಯೂಟೇಷನ್ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಕಾಂಪ್ಯೂಟೇಷನ್ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಈ ಕಾಂಪ್ಯೂಟೇಷನ್ ಪರ್ಫಾರ್ಮ್ ಮಾಡಕ್ಕೆ ಒಂದು ಲಾರ್ಜ್ ಫೈಲ್ ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಈ ಲಾರ್ಜ್ ಫೈಲ್ ಅಲ್ಲಿರೋ ಡೇಟಾನ ಯೂಸ್ ಮಾಡಿ ಕಾಂಪ್ಯೂಟೇಷನ್ ಮಾಡ್ತಾ ಇದ್ದೀನಿ. ಸೊ ಆ ತರ ಕಾಂಪ್ಯೂಟೇಷನ್ ಮಾಡ್ಬೇಕಾದ್ರೆ ಯೂಶಲ್ ಆಗಿ ನಂದು ಕಾಂಪ್ಯೂಟೇಷನಲ್ ನೋಟ್ಸ್ ಫೈಲ್ಗೆ ಹತ್ರದಲ್ಲಿರುತ್ತೆ. ಸೊ ನನಗೆ ಆ ಲಾರ್ಜ್ ಫೈಲ್ ನ ಆಕ್ಸೆಸ್ ಮಾಡಕ್ಕೆ ತುಂಬಾನೇ ಈಸಿ ಆಗಿರುತ್ತೆ. ಬಿಕಾಸ್ ಐ ವಿಲ್ ಮೇಕ್ ಶೋರ್ ದಟ್ ಐ ಬ್ರಿಂಗ್ ದೋಸ್ ಫೈಲ್ ಟು ನಿಯರರ್ ಪ್ಲೇಸ್. ಸೊ ನನ್ಗೆ ಹತ್ರ ಕಾಂಪ್ಯೂಟೇಷನಲ್ ಡಿವೈಸಸ್ಗೆ ಹತ್ರ ಇರೋ ಪ್ಲೇಸಸ್ಗೆ ಲಾರ್ಜ್ ಫೈಲ್ ನ ಮೂವ್ ಮಾಡ್ಕೊಂಡು ಕಾಂಪ್ಯೂಟೇಷನ್ಸ್ ಮಾಡ್ತೇನೆ. ಸೊ ದಟ್ಸ್ ವೈ ನಿಮ್ದು ಕಾಂಪ್ಯೂಟೇಷನ್ ನ ಲಾರ್ಜ್ ಫೈಲ್ ಅಲ್ಲಿ ಮಾಡೋದ್ರಿಂದ ಕಾಂಪ್ಯೂಟೇಷನ್ ಚೀಪರ್ ಆಗಿರುತ್ತೆ. ಬಟ್ ಆ ಲಾರ್ಜ್ ಫೈಲ್ ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಮಾಡಕ್ಕೆ ತುಂಬಾನೇ ಕಾಸ್ಟ್ ಬೇಕು, ಅಥವಾ ತುಂಬಾನೇ CPU ರಿಸೋರ್ಸಸ್ ಅಥವಾ ಮೇನ್ ಮೆಮೊರಿ ರಿಸೋರ್ಸಸ್ ಯೂಸ್ ಆಗುತ್ತೆ. ಸೊ ಅದೇ ಕಾಂಪ್ಯೂಟೇಷನ್ ಮಾಡಬೇಕು ಅಂದ್ರೆ ಆ ಲಾರ್ಜ್ ಫೈಲ್ ಹತ್ರದಲ್ಲೇ ಇರೋದ್ರಿಂದ ಕಾಂಪ್ಯೂಟೇಷನ್ ಚೀಪರ್ ಆಗಿರುತ್ತೆ. ಬಟ್ ಮೂವ್ ಮಾಡಬೇಕು ಅಂದಾಗ ಅವಾಗ CPU ರಿಸೋರ್ಸಸ್ ಜಾಸ್ತಿ ಬೇಕಾಗಿರುತ್ತೆ. ಜೊತೆಗೆ ನಿಮ್ದು ಅಡೂಬ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಏನಿದೆ ಅದನ್ನ ರಿಲಯಬಲ್ ಫೈಲ್ ಸಿಸ್ಟಮ್ ಅಂತ ಕರಿತೀವಿ. ವೈ ರಿಲಯಬಲ್ ಫೈಲ್ ಸಿಸ್ಟಮ್ ಅಂದ್ರೆ ಇಟ್ ಮೇಂಟೈನ್ಸ್ ಮಲ್ಟಿಪಲ್ ಕಾಪೀಸ್ ಆಫ್ ಡೇಟಾ ಅಕ್ರಾಸ್ ದ ಕ್ಲಸ್ಟರ್. ಆಸ್ ಯು ಕ್ಯಾನ್ ಸಿ, ನನ್ ಕ್ಲಸ್ಟರ್ ಅಂದ್ರೆ ಏನು ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ. ಒಂದೊಂದು ರ್ಯಾಕ್ ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ ಸಿಂಧುದು ರೆಸ್ಯೂಮ್ ಸ್ಟೋರ್ ಮಾಡಿದೀನಿ ಅಂತ ಅನ್ಕೊಳ್ಳಿ ಇಲ್ಲಿ. ಸೊ ಸಿಂಧುದು ರೆಸ್ಯೂಮ್ ನ 0 ಬ್ಲಾಕ್ ಅಲ್ಲಿ ಸ್ಟೋರ್ ಮಾಡಿದೀನಿ. ಸೊ ನಿಮ್ HDFS ಏನ್ ಬರುತ್ತೆ ಅದೇ ಕಾಪಿನ ಈ ಬ್ಲಾಕ್ ಅಲ್ಲೂ ಸ್ಟೋರ್ ಮಾಡ್ಕೊಂಡಿರುತ್ತೆ. ಸೊ ಅದೇ ಬ್ಲಾಕ್ ಡೇಟಾನ ಈ ಬ್ಲಾಕ್ ಅಲ್ಲೂ ಸ್ಟೋರ್ ಮಾಡಿರುತ್ತೆ. ದಟ್ಸ್ ವೈ ನಿಮ್ದು HDFS ಫೈಲ್ ಸಿಸ್ಟಮ್ ನ ರಿಲಯಬಲ್ ಫೈಲ್ ಸಿಸ್ಟಮ್ ಅಂತ ಕರೀತಾರೆ. ಬಿಕಾಸ್ ಸಿಂಧುದು ರೆಸ್ಯೂಮು ಇಲ್ಲಿ ಡಿಲೀಟ್ ಆಗೋದ್ರು ಸಹ ಇಲ್ಲಿ ಮತ್ತೆ ಇಲ್ಲಿ ಸಿಂಧುದು ರೆಸ್ಯೂಮು ಅವೈಲಬಲ್ ಇರುತ್ತೆ. ಸೊ ದಟ್ಸ್ ವೈ ಯುವರ್ HDFS is called as a reliable file system because it maintains multiple copies of data across the cluster. Multiple copies of data na maintain ಮಾಡ್ತಾ ಇರುತ್ತೆ across your cluster. That's why it is called as a reliable file system. ಅದಕ್ಕೆ reliable file system ಅಂತ ಕರಿತೀವಿ. ಈವನ್ ಯಾವುದೋ ಒಂದು ಪರ್ಟಿಕ್ಯುಲರ್ ನೋಡ್ ಫೇಲ್ ಆದ್ರೂ ಸಹ ಅಥವಾ ಎಂಟೈರ್ ರ್ಯಾಕ್ ಫೇಲ್ ಆದ್ರೂ ಸಹ ನಿಮ್ ಫೈಲ್ ಸಿಸ್ಟಮ್ ಫೇಲ್ ಆಗಲ್ಲ. ಅದನ್ನೇ ನಾನು ಇಲ್ಲಿ ತೋರಿಸಿದ್ದು. ಸೊ ಇಲ್ಲಿ ಈ ಪರ್ಟಿಕ್ಯುಲರ್ ನೋಡ್ ಫೇಲ್ ಆದ್ರೂ ಇಲ್ಲಿರೋ ಡೇಟಾ ಇಲ್ಲಿ ಅವೈಲೇಬಲ್ ಇರೋದ್ರಿಂದ ನಿಮ್ ಫೈಲ್ ಸಿಸ್ಟಮ್ ಏನ್ ಫೇಲ್ ಆಗಲ್ಲ.
ಈ ಎಂಟೈರ್ ರ್ಯಾಕ್ ಫೇಲ್ ಆದ್ರೂ ರಿಮೈನಿಂಗ್ ರ್ಯಾಕ್ ಗಳು ಡೇಟಾ ಹೋಲ್ಡ್ ಮಾಡಿರುತ್ತೆ. ಸೊ ಎಂಟೈರ್ ರ್ಯಾಕ್ ಫೇಲ್ ಆದ್ರೂ ನಿಮ್ ಫೈಲ್ ಸಿಸ್ಟಮ್ ಸ್ಟಾಪ್ ಆಗೋದಿಲ್ಲ, ಇಟ್ ವಿಲ್ ಕೀಪ್ ರನ್ನಿಂಗ್. ಸೊ ದಟ್ಸ್ ವೈ ಇಟ್ ಇಸ್ ಎ ರಿಲಯಬಲ್ ಸಿಸ್ಟಮ್. ಯು ಕ್ಯಾನ್ ರಿಲೈ ಆನ್ ದ ಸಿಸ್ಟಮ್ even if there are failures with some of the nodes or the entire rack, your file system will still keep running. ನಿಮ್ಮ ಫೈಲ್ ಸಿಸ್ಟಮ್ ಇನ್ನೂ ರನ್ ಆಗ್ತಾ ಇರುತ್ತೆ. ಸೊ ಈ ಫೈಲ್ ಸಿಸ್ಟಮ್ ಏನಿದೆ, ಅಡೋಬ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಏನಿದೆ, ಇದನ್ನ ಸ್ಪೆಷಲೈಸ್ಡ್ ಫೈಲ್ ಸಿಸ್ಟಮ್ ಅಂತ ಕರೀತಾರೆ. ವೈ ಇಟ್ ಈಸ್ ಕಾಲ್ಡ್ as ಸ್ಪೆಷಲೈಸ್ಡ್ ಫೈಲ್ ಸಿಸ್ಟಮ್ ಅಂದ್ರೆ ಇಟ್ ಈಸ್ ನಾಟ್ ಡೆಸಿಗ್ನೇಟೆಡ್ ಫಾರ್ ಜನರಲ್ ಯೂಸ್. ಜನರಲ್ ಡೇಟಾ ಅಥವಾ ನಿಮ್ದು ನಾರ್ಮಲ್ ಡೇಟಾನ ಸ್ಟೋರ್ ಮಾಡಕ್ಕೆ ಈ ಫೈಲ್ ಸಿಸ್ಟಮ್ ನ ಯೂಸ್ ಮಾಡಲ್ಲ. ಈ ಫೈಲ್ ಸಿಸ್ಟಮ್ ನ ಮೇನ್ ಆಗಿ ಯೂಸ್ ಮಾಡೋದು ಬಿಗ್ ಡೇಟಾ ಸ್ಟೋರ್ ಮಾಡಿ ಮ್ಯಾನೇಜ್ ಮಾಡಕ್ಕೆ ಯೂಸ್ ಮಾಡೋದು. ಸೊ ದಿಸ್ ಆರ್ ದ ರಿಮೈನಿಂಗ್ ಡಿಸೈನ್ ಫೀಚರ್ಸ್. ಒಂದು ಕ್ಯಾಶಿಂಗ್ ಪರ್ಮಿಷನ್ ಇಲ್ಲ, ಜೊತೆಗೆ ಫೈಲು ಕಾಂಪ್ಯೂಟೇಷನಲ್ ಡಿವೈಸಸ್ಗೆ ಹತ್ರ ಲಾರ್ಜ್ ಫೈಲ್ ಇಟ್ಕೊಂಡಿರ್ತೀವಿ, ಅದಕ್ಕೆ ದಟ್ ಈಸ್ ಚೀಪರ್ ದೆನ್ ಕಂಪೇರ್ಡ್ ಟು ಮೂವಿಂಗ್ ದಟ್ ಲಾರ್ಜರ್ ಫೈಲ್. Next, it is a reliable file system since you are maintaining multiple copies of data. ಒಂದು ನೋಡ್ ಅಥವಾ ರ್ಯಾಕ್ ಫೇಲ್ ಆದ್ರೂ ನಿಮ್ದು ಫೈಲ್ ಸಿಸ್ಟಮ್ ಫೇಲ್ ಆಗಲ್ಲ. ಯುವರ್ ಫೈಲ್ ಸಿಸ್ಟಮ್ ವಿಲ್ ಸ್ಟಿಲ್ ಕೀಪ್ ರನ್ನಿಂಗ್. ದಿಸ್ ಫೈಲ್ ಸಿಸ್ಟಮ್ ಇಸ್ ನಾಟ್ ಫಾರ್ ಜನರಲ್ ಡೇಟಾ ಆರ್ ನಾರ್ಮಲ್ ಡೇಟಾ. ದಟ್ಸ್ ವೈ ಇಟ್ ಇಸ್ ಎ ಸ್ಪೆಷಲೈಸ್ಡ್ ಫೈಲ್ ಸಿಸ್ಟಮ್ ವಿಚ್ ಇಸ್ meant only for big data. So these are the remaining design features. ಸೊ ಅರ್ಥ ಆಯ್ತಪ್ಪ ಎಲ್ಲರಿಗೂ ರಿಮೈನಿಂಗ್ ಡಿಸೈನ್ ಫೀಚರ್ಸ್? ಸೊ ಏನಕ್ಕೆ ಅದನ್ನ ರಿಲಯಬಲ್ ಫೈಲ್ ಸಿಸ್ಟಮ್ ಅಂತ ಕರೀತಾರೆ HDFS ನ? ಮಲ್ಟಿಪಲ್ ಕಾಪಿ ಆಫ್ ಡೇಟಾನ ಅಕ್ರಾಸ್ ಕ್ಲಸ್ಟರ್ ಮೇಂಟೈನ್ ಮಾಡ್ತಾ ಇರುತ್ತೆ. ಕಾಣಿಸ್ತಾ ಇದೆ ಅಲ್ವಾ? ಎಕ್ಸಾಂಪಲ್ ಕೊಡ್ತಾ ಇಲ್ವಾ ನಾನು? ಈಗ ಸಿಂಧುದು ರೆಸ್ಯೂಮು ಈ ಬ್ಲಾಕ್ ಅಲ್ಲಿ ಇತ್ತು ಅಂದ್ರೆ, ಈ ಬ್ಲಾಕ್ ಏನಾದ್ರು ಫೇಲ್ ಆಗೋಯ್ತು ಅಂದ್ರೂ ಸಿಂಧುದು ರೆಸ್ಯೂಮು ಈ ಬ್ಲಾಕ್ ಅಲ್ಲಿ ಇದೆ. ಕರೆಕ್ಟ್ ತಾನೆ? ನಂದು ಎಂಟೈರ್ ರ್ಯಾಕ್ ಫೇಲ್ ಆದ್ರೂ ಸಹ ರಿಮೈನಿಂಗ್ ರ್ಯಾಕ್ ರನ್ನಿಂಗ್ ಅಲ್ಲೇ ಇರುತ್ತೆ. ನಿಮ್ ಫೈಲ್ ಸಿಸ್ಟಮ್ ಏನು ಸ್ಟಾಪ್ ಆಗ್ಬಿಡಲ್ಲ. So these are the main features of or design features of Hadoop distributed file system. ಅರ್ಥ ಆಯ್ತಾ ಇವತ್ತು ಹೇಳಿದ್ದು? ಏನೇನ್ ಹೇಳ್ದೆ ಅಂತ ಇಂಟ್ರೊಡಕ್ಷನ್ ಅಲ್ಲಿ ಏನ್ ಹೇಳ್ದೆ? ಪ್ರೊಡಕ್ಷನ್ ಅಲ್ಲಿ ಯಾವ್ದ್ರದ್ದು ಬ್ಯಾಕ್ ಬೋನು? ಏನಕ್ಕೆ ಮ್ಯಾಪ್ ರೆಡ್ಯೂಸ್ ಟು ಬ್ಯಾಕ್ ಬೋನ್ ಅಂತ ಕರಿತೀವಿ? ಬಿಕಾಸ್ ನೀವು ಸ್ಟೋರ್ ಮಾಡಿ ಮ್ಯಾನೇಜ್ ಮಾಡ್ಲಿಲ್ಲ ಅಂದ್ರೆ ಪ್ರೋಸೆಸ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಕ್ ಆಗದೇ ಇಲ್ಲ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಇದಾದ್ಮೇಲೆ ಮ್ಯಾಪ್ ರೆಡ್ಯೂಸ್ ಬರೋದು. ಅರ್ಥ ಆಗ್ತಾ ಇದೆ ಎಲ್ಲರಿಗೂ? ದಿಸ್ ಇಸ್ ಡಿಫ್ರೆಂಟ್ ಫ್ರಮ್ ಯುವರ್ ನಾರ್ಮಲ್ ಫೈಲ್ ಸಿಸ್ಟಮ್. ಓಕೆನಾ? ಇದು ಇಂಪಾರ್ಟೆಂಟ್ ಕ್ವಶನ್. ಅಡೋಬ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಅಲ್ಲಿ ಕೇಳಬಹುದು ಇದು. ಅಡೋಬ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಡಿಸೈನ್ ಫೀಚರ್ಸ್ ಅಂತ. ಸೊ ಅಡೋಬ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್ ಕಾಂಪೋನೆಂಟ್ಸ್ ಇದೆಯಲ್ಲ, ಇದನ್ನು ಇಂಪಾರ್ಟೆಂಟ್. ಅದ್ ನೆಕ್ಸ್ಟ್ ನೋಡೋದ. ಡಿಸೈನ್ ಫೀಚರ್ಸ್ ಯಾವ್ದಾವ್ದು ಹೇಳಿ? ಫಸ್ಟ್ ಪಾಯಿಂಟ್ ಏನು? ಇಟ್ ಇಸ್ ಡಿಸೈನ್ ಫಾರ್ data processing. HDFS ಪ್ಯಾರಲಲ್ ಫೈಲ್ ಸಿಸ್ಟಮ್. ಏನಕ್ಕೆ ಪ್ಯಾರಲಲ್ ಫೈಲ್ ಸಿಸ್ಟಮ್ ಕೊಡಲ್ಲ? ಕನ್ಕರೆನ್ಸಿ ಪ್ರಾಬ್ಲಮ್ ಆಗುತ್ತೆ. ಡೇಟಾ ರೈಟಿಂಗ್ is restricted only to one user, but you can perform many reads. Simultaneous reads ಆಗ್ಬೋದು, ಬಟ್ ಡೇಟಾ ರೈಟಿಂಗ್ ಮಾತ್ರ one user at a time. ಕ್ಯಾಶಿಂಗ್ ಟೆಕ್ನಾಲಜಿನ ಇಲ್ಲಿ ಪ್ರೊವೈಡ್ ಮಾಡಲ್ಲ. ಜೊತೆಗೆ ಕಾಂಪ್ಯೂಟೇಷನ್ ಚೀಪರ್ ಆಗಿರುತ್ತೆ ಡೇಟಾನ ಮೂವ್ ಮಾಡಕ್ಕಿಂತ. ಏನಕ್ಕೆ? ಹತ್ರದಲ್ಲಿರುತ್ತೆ ನಿಮ್ದು ಲಾರ್ಜ್ ಫೈಲ್. ಫೈಲ್ ನ ಮೂವ್ ಮಾಡ್ಬೇಕು ಅಂದ್ರೆ CPU ರಿಸೋರ್ಸಸ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಫೈಲ್ ಮೂವ್ ಮಾಡಕ್ಕೆ. ಬಟ್ ಆ ಫೈಲ್ ಇಂದ ಡೇಟಾನ ತಕೊಂಡಾಗ ಅಷ್ಟು CPU ರಿಸೋರ್ಸಸ್ ಬೇಕಾಗಲ್ಲ. ಅದಕ್ಕೆ ಕಾಂಪ್ಯೂಟೇಷನ್ ಚೀಪರ್ ಅಂತ ಹೇಳ್ತಾರೆ ಡೇಟಾನ ಮೂವ್ ಮಾಡಕ್ಕಿಂತ. ಓಕೆನಾ? ಏನಕ್ಕೆ ರಿಲಯಬಲ್ ಫೈಲ್ ಸಿಸ್ಟಮ್ ಅಂತ ಕರೀತಾರೆ? ಒಂದು ನೋಡ್ ಅಥವಾ ರ್ಯಾಕ್ ಫೇಲ್ ಆದ್ರೆ ನಿಮ್ ಎಂಟೈರ್ ಫೈಲ್ ಸಿಸ್ಟಮ್ ಫೇಲ್ ಆಗೋಗುತ್ತಾ? ಬಿಕಾಸ್ ಅದರ್ ನೋಡ್ಸ್ ರ್ಯಾಕ್ ಅಲ್ಲಿ ಬ್ಯಾಕಪ್ ಇಟ್ಕೊಂಡಿರ್ತೀವಿ. ಓಕೆನಾ? ನಿಮ್ ಫೈಲ್ ಸಿಸ್ಟಮ್ ನ ಇದನ್ನ ಸ್ಪೆಷಲೈಸ್ಡ್ ಫೈಲ್ ಸಿಸ್ಟಮ್ ಅಂತ ಕರೀತಾರೆ. ಏನಕ್ಕೆ? Not for normal data or general data, only for big data.
ಅರ್ಥ ಆಯ್ತಪ್ಪ ಎಲ್ರಿಗೂನು?